ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿ ಮೊಘಲರ ಒಂದು ಕೊಡುಗೆಗಳ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈ ಮೊಘಲರ ಕೊಡುಗೆಗಳಲ್ಲಿ ಮೊದಲನೇದಾಗಿ ಆಡಳಿತದ ಬಗ್ಗೆ ನೋಡ್ತಾ ಹೋಗೋಣ. ಅಂದರೆ ಆ ಮೊಘಲರ ಒಂದು ಆಡಳಿತ ಯಾವ ಪದ್ಧತಿಯನ್ನು ನೋಡ್ತಾ ಹೋಗ್ತಿದ್ವಪ್ಪ ಅಂದ್ರೆ ವಂಶ ಪಾರಂಪರಿಕವಾದಂಥ ಪದ್ಧತಿಯನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ನಿರಂಕುಶವಾದಂಥ ರಾಜಪ್ರಭುತ್ವ ಈ ಒಂದು ಮೊಘಲರಲ್ಲಿ ಕಾಣ್ತಾ ಹೋಗ್ತೀವಿ. ತಮ್ಮನ್ನು ಸಾಮ್ರಾಟರೆಂದು ಪರಿಗಣಿಸಿ ಬಾದಶಾ ಎಂಬ ಬಿರುದನ್ನು ಪಡೆದಿರ್ತರು. ಅಂದರೆ ತಮ್ಮ ಒಂದು ರಾಜಪ್ರಭುತ್ವ ಜಾರಿಯಲ್ಲಿ ತರ್ತಾ ಹೋಗ್ತಾರೆ. ತಮ್ಮನ್ನು ಸಾಮ್ರಾಟರೆಂದು ಪರಿಗಣನೆ ಮಾಡಿ ಬಾದಶಾ ಎಂಬ ಬಿರುದನ್ನು ಪಡ್ತಾ ಹೋಗ್ತಾರೆ. ಜೊತೆಗೆ ಆ ಆಡಳಿತದಲ್ಲಿ ಸಲಹೆ ಸೂಚನೆಗಳನ್ನು ನೀಡಲು ಆ ಮಂತ್ರಿಗಳು ಮತ್ತು ಅಧಿಕಾರಿಗಳನ್ನು ಇರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಮೊಘಲರ ಒಂದು ಆಡಳಿತದ ಭಾಷೆ ಯಾವುದಪ್ಪ ಅಂದ್ರೆ ಪರ್ಷಿಯನ್ ಭಾಷೆ ಅಂತ ಕಾಣ್ತಾ ಹೋಗ್ತೀವಿ. ಯಾವ ಭಾಷೆ? ಪರ್ಷಿಯನ್ ಭಾಷೆ. ಈ ಅಕ್ಬರ್ನ ಆಡಳಿತಾವಧಿಯೊಳಗೆ ತಮ್ಮ ಒಂದು ಹಿಂದೂಗಳ ಒಂದು ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ದಕ್ಷ ಆಡಳಿತ ನಡೆಸಲು ಸಾಮ್ರಾಜ್ಯವನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಪ್ರಾಂತ್ಯ, ಜಿಲ್ಲೆ ಮತ್ತು ನಗರಗಳನ್ನು ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಅವುಗಳ ಒಂದು ಮೇಲ್ವಿಚಾರಣೆಗಾಗಿ ಆಡಳಿತಾಧಿಕಾರಿಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಆ ಸುಲ್ತಾನನು ಆ ನ್ಯಾಯಾಂಗದ ವರಿಷ್ಠನಾಗಿರ್ತಾನೆ. ಯಾರು? ಆ ಸುಲ್ತಾನನು ಆ ನ್ಯಾಯಾಂಗದ ಒಂದು ವರಿಷ್ಠನಾಗ್ತಾ ಹೋಗಿರ್ತಾನೆ. ಆ ಸೇನಾಪತಿಗಳನ್ನು, ಆ ಮಂತ್ರಿಗಳನ್ನು ನೇಮಿಸುವುದು ಮತ್ತು ತೆಗೆದು ಹಾಕುವುದು ಆ ಮೊಘಲ್ ದೊರೆಗಳು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಮನ್ಸಬ್ದಾರ ಒಂದು ನೇಮಕ ಮತ್ತು ಆ ಜಾಗೀರ್ ನೀಡುವುದು, ಆ ಕಾನೂನುಗಳನ್ನು ರೂಪಿಸುವುದು ಅವು ಒಂದು ದೊರೆಯ ಕರ್ತವ್ಯಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಮುಖ್ಯವಾಗಿ ವಕೀಲ್, ದಿವಾನ್, ಮಿರ್ಬಕ್ಷಿ ಮತ್ತು ಸದಾರ್ ಈ ಒಂದು ಕೇಂದ್ರ ಸರ್ಕಾರದಲ್ಲಿರುವಂಥ ಪ್ರಮುಖ ಮಂತ್ರಿಗಳನ್ನು ಕಾಣ್ತಾ ಹೋಗ್ತೀವಿ. ಯಾರು? ವಕೀಲ್, ದಿವಾನ್, ಮಿರ್ಬಕ್ಷಿ, ಸದಾರ್ ಅಂತ ಇವು ಕೇಂದ್ರ ಸರ್ಕಾರದ ಒಂದು ಪ್ರಮುಖ ಮಂತ್ರಿಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಪ್ರಾಂತ್ಯಗಳ ಒಂದು ಆಡಳಿತವನ್ನು ರಾಜ್ಯಪಾಲ, ಜೊತೆಗೆ ದಿವಾನ್, ಬಕ್ಷಿ, ವಕಿಯ, ನವೀಸ್, ಕೊತ್ವಾಲ್, ಫೌಜದಾರ, ಅಮಲ್ ಕುಜಾರ್, ಬದಿಕ್ಚಿ ಎಂಬ ಅಧಿಕಾರಿಗಳು ನೋಡ್ತಾವೆ. ಯಾವುದು? ಆ ಪ್ರಾಂತ್ಯಗಳ ಆಡಳಿತಗಳನ್ನು ಈ ಒಂದು ಅಧಿಕಾರಿಗಳು ನೋಡ್ತಾ ಹೋಗ್ತಿದ್ರು. ಇದು ಮೊಘಲರ ಒಂದು ಆಡಳಿತವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಕಂದಾಯ ವ್ಯವಸ್ಥೆ ನೋಡೋದಾದ್ರೆ ಆ ಕೃಷಿ ಈ ಮೊಘಲ್ ಸಾಮ್ರಾಜ್ಯದ ಆ ಬಹುಸಂಖ್ಯಾತವಾದಂಥ ಪ್ರಜೆಗಳ ಒಂದು ಉದ್ಯೋಗವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಭೂಮಿಯ ಒಂದು ಫಲವತ್ತತೆಯನ್ನು ಆಧರಿಸಿ ಏನು ಮಾಡ್ತಾ ಹೋಗ್ತಿದ್ರಪ್ಪ ಅಂದ್ರೆ ಭೂ ಕಂದಾಯವನ್ನು ಸಂಗ್ರಹಣೆಯನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಆ ಭೂಮಿಯ ಫಲವತ್ತತೆಯನ್ನು ಅನುಗುಣವಾಗಿ ಭೂ ಕಂದಾಯವನ್ನು ಸಂಗ್ರಹಿಸ್ತಾ ಹೋಗ್ತಿದ್ರು. ಆ ಕೃಷಿ ಭೂಮಿಯನ್ನು ಸಂಪೂರ್ಣವಾಗಿ ಮಾಪನ ಮಾಡಿ ಅದಕ್ಕೆ ಕಂದಾಯವನ್ನು ನಿಗದಿಪಡಿಸ್ತಾ ಹೋಗ್ತದೆ. ಎಲ್ಲಿ? ಮೊಘಲರ ಒಂದು ಸಾಮ್ರಾಜ್ಯದೊಳಗೆ. ಜೊತೆಗೆ ಅಂದಿನ ಒಂದು ಸಮಾಜ ಮತ್ತು ಅರ್ಥವ್ಯವಸ್ಥೆ ನೋಡೋದಾದ್ರೆ ಅಂದಿನ ಸಮಾಜದಲ್ಲಿ ಈ ದೊರೆಗಳು, ಆ ಮಂತ್ರಿಗಳು ಮತ್ತು ಅಧಿಕಾರಿಗಳು, ಜೊತೆಗೆ ಆ ನೌಕರರ ಗೌರವದ ಒಂದು ಸ್ಥಾನವನ್ನು ಕಾಣ್ತಾ ಹೋಗ್ತೀವಿ. ಈ ಔರಂಗಜೇಬನನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಸಂಗೀತ ಕಚೇರಿ, ಮನರಂಜನೆ, ಮದ್ಯಪಾನ, ಜೂಜಾಟ ಮುಂತಾದ ಮನರಂಜನೆಯಲ್ಲಿ ತೊಡಗಿಸಿಕೊಂಡಿದ್ದರು. ಯಾರು? ಈ ಔರಂಗಜೇಬನನ್ನು ಬಿಟ್ಟಪ್ಪ ಅಂದ್ರೆ ಯಾರು? ಇನ್ನುಳಿದಂಥ ಎಲ್ಲ ಸುಲ್ತಾನರು ಆ ಸಂಗೀತ ಕಚೇರಿ, ಆ ಮನರಂಜನೆ, ಮದ್ಯಪಾನ, ಜೂಜಾಟ ಮುಂತಾದ ಮನರಂಜನೆಯೊಳಗೆ ತೊಡಗಿಸಿಕೊಂತ. ಆದರೆ ಈ ಒಂದು ಔರಂಗಜೇಬನ ಏನು ಮಾಡ್ತಾ ಹೋಗ್ತಾನೆ? ಇವುಗಳನ್ನೆಲ್ಲ ತನ್ನ ಒಂದು ಸಾಮ್ರಾಜ್ಯದೊಳಗೆ ನಿಷೇಧವನ್ನು ಮಾಡ್ತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ರಾಜ ತೋದರ ಮಲ್ಲನನ್ನು ಭೂ ಮಾಪನ ಮತ್ತು ಭೂ ವರ್ಗೀಕರಣ ಮಾಡಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಉತ್ತಮ ಕಂದಾಯ ಪದ್ಧತಿಯನ್ನು ಅಳವಡಿಸ್ತಾ ಹೋಗ್ತಾನೆ. ಯಾರು? ರಾಜ ತೋದರಮಲ್ಲ ಆ ಭೂ ಮಾಪನ ಮಾಡ್ತಾ, ಭೂ ವರ್ಗೀಕರಣ ಮಾಡ್ತಾ ಆ ಉತ್ತಮವಾದಂಥ ಕಂದಾಯ ಪದ್ಧತಿಯನ್ನು ಅಳವಡಿಸ್ತಾ ಹೋಗ್ತಾನೆ. ಆ ನೀರಾವರಿಯು ಆ ಕೃಷಿ ಅಭಿವೃದ್ಧಿಗಾಗಿ ನೆರವಾಗ್ತಾ ಇತ್ತು. ಆ ಕೈಗಾರಿಕೆಗಳನ್ನು ಸ್ಥಾಪಿಸಿದಲ್ಲದೆ ಹೊರದೇಶಗಳೊಡನೆ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ವಾಣಿಜ್ಯ ಸಂಬಂಧಗಳನ್ನು ನೋಡ್ತಾ ಹೋಗ್ತಿದ್ರು. ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ ಲಾಹೋರ್, ಆಗ್ರಾ, ಫತೇಪುರ್ ಸಿಕ್ರಿ, ಅಹಮದಾಬಾದ್ಗಳಲ್ಲಿ ಆ ಸರ್ಕಾರದ ಒಂದು ಕಾರ್ಖಾನೆಗಳು ಇರೋದು ಕಾಣ್ತಾವೆ. ಲಾಹೋರ್, ಆಗ್ರಾ, ಫತೇಪುರ್ ಸಿಕ್ರಿ, ಅಹಮದಾಬಾದ್ಗಳಲ್ಲಿ ಸರ್ಕಾರ ಒಂದು ಕಾರ್ಖಾನೆಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಅಂದಿನ ಪ್ರಸಿದ್ಧ ಹತ್ತಿ ಬಟ್ಟೆಗಳ ಕೈಗಾರಿಕೆ ಕೇಂದ್ರಗಳೆಂದರೆ ಬನಾರಸ್, ಪಾಟ್ನಾ, ಢಾಕಾ, ಜಾಬಲ್ಪುರ್, ಸೋನಾರ್, ಲಾಹೋರ್,
ಫತೇಪುರ್ ಸಿಕ್ರಿ, ಆಕ ಆಗ್ರಾ. ಅಕ್ಬರ್ನ ಕಾಲದಲ್ಲಿ ಶಾಲು ಮತ್ತು ಜಮಖಾನೆಗಳ ನೇಕಾರಿಕೆ ಅಭಿವೃದ್ಧಿಯನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಕಾಶ್ಮೀರದ ಶಾಲುಗಳು ಪ್ರಸಿದ್ಧವಾಗಿದ್ದವು. ಆ ಮೊಘಲರ ಕಾಲದಲ್ಲಿ ಭಾರತವು ಏಷ್ಯಾ ಮತ್ತು ಯುರೋಪಿನ ಅನೇಕ ದೇಶಗಳನ್ನೇ ವಾಣಿಜ್ಯ ಸಂಬಂಧವನ್ನು ಹೊಂದಿತ್ತು. ಅಂದರೆ ಆ ಕಚ್ಚಾ ರೇಷ್ಮೆ, ಲೋಹಗಳು, ಆ ಕುದುರೆಗಳು, ಸುಗಂಧ ದ್ರವ್ಯಗಳು, ಬಂಗಾರ ಮತ್ತು ಬೆಳ್ಳಿಗಳು ಆಮದು ವಸ್ತುಗಳಾದರೆ ಅಲ್ಲಿಂದ ತರಿಸ್ಕೊಳ್ತಾ ಇತ್ತು. ಜೊತೆಗೆ ಹತ್ತಿ ಬಟ್ಟೆ, ಮೆಣಸು, ಅಫೀಮು, ಪೆಟ್ಲುಪ್ಪು, ಉಣ್ಣೆ ಬಟ್ಟೆಗಳನ್ನು ಏನು ಮಾಡ್ತಾ ಹೋಗ್ತಿದ್ರು, ರಫ್ತನ್ನು ಮಾಡ್ತಾ ಹೋಗ್ತಿದ್ರು. ಇದು ಈ ಒಂದು ಹೊರ ದೇಶಗಳೊಂದು ವಾಣಿಜ್ಯ ಸಂಬಂಧದ ಬಗ್ಗೆ ಮಾಹಿತಿ ಆಗ್ತದೆ. ಮುಂದುವರೆದು ನೋಡ್ತಾ ಹೋಗೋಣ. ಈ ಒಂದು ಮೊಘಲರ ಒಂದು ಸಾಹಿತ್ಯ ನೋಡೋದಾದ್ರೆ, ಆ ಮೊಘಲರ ಕಾಲದಲ್ಲಿ ಪರ್ಷಿಯನ್, ಅರೇಬಿಕ್, ತುರ್ಕಿ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಕೃತಿಗಳನ್ನು ಏನಾಗ್ತಾವಪ್ಪ ಅಂದರೆ ರಚನೆ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಆ ಬಾಬರ್ ಮತ್ತು ಜಹಾಂಗೀರ್ ಇವರಿಬ್ಬರು ಕೂಡ ರಾಜರು ಅಲ್ಲದೇ ಆದರೂ ಕೂಡ ವಿದ್ವಾಂಸರಾಗಿರೋದನ್ನು ಕಾಣ್ತಾವೆ. ರಾಜರು ಮತ್ತು ವಿದ್ವಾಂಸರಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇವರ ಒಂದು ಆತ್ಮಕಥನಗಳಾದ ಬಾಬರ್ನಾಮ, ಜಹಾಂಗೀರ್, ತುಜುಕಿ ಜಹಾಂಗೀರ್ ಅಂತ ಕರಿತಾ ಹೋಗ್ತೀವಿ. ಯಾರು? ಜಹಾಂಗೀರ್ನ ತುಜುಕಿ ಜಹಾಂಗೀರ್ ಇವರ ಒಂದು ಆತ್ಮಕಥನಗಳನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಅಕ್ಬರ್ನ ಆಸ್ಥಾನದಲ್ಲಿ ಅಬುಲ್ ಫಜಲ್ ಅಂತ ನೋಡ್ತಾ ಹೋಗ್ತೀವಿ. ಅಬುಲ್ ಫಜಲ್ನ ಐನಿ ಅಕ್ಬರಿ ಮತ್ತು ಅಕ್ಬರ್ನಾಮಾಗಳನ್ನು ಆ ಪರ್ಷಿಯನ್ ಭಾಷೆಯಲ್ಲಿ ರಚನೆ ಮಾಡ್ತಾ ಹೋಗ್ತಾನೆ. ಆ ಬದೌನಿ ರಾಮಾಯಣವನ್ನು, ಫೈಜಿ ಲೀಲಾವತಿ ಎಂಬ ಗಣಿತದ ಗ್ರಂಥವನ್ನು, ಆ ರಾಜ ತೋದರಮಲ್ಲನು ಭಾಗವತ ಪುರಾಣವನ್ನು ಆ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಅಕ್ಬರ್ನ ಆಸ್ಥಾನದೊಳಗೆ ಅಬುಲ್ ಫಜಲ್ ಎಂಬ ಕವಿ ಇರೋದನ್ನು ಕಾಣ್ತಾವೆ. ಅವನು ಐನಿ ಅಕ್ಬರಿ ಮತ್ತು ಅಕ್ಬರ್ನಾಮಗಳನ್ನು ಪರ್ಷಿಯನ್ ಭಾಷೆಯಲ್ಲಿ ರಚನೆ ಮಾಡ್ತಾ ಹೋಗ್ತಾನೆ. ಬದೌನಿಯನ್ನು ರಾಮಾಯಣವನ್ನು ರಚನೆ ಮಾಡ್ತಾ ಹೋಗ್ತಾನೆ. ಫೈಜಿಯನ್ನು ಲೀಲಾವತಿ ಗಣಿತದ ಒಂದು ಗ್ರಂಥಗಳನ್ನು, ರಾಜ ತೋದರಮಲ್ಲನು ಭಾಗವತ ಪುರಾಣವನ್ನು ಆ ಪರ್ಷಿಯನ್ ಭಾಷೆಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಭಾಷಾಂತರವನ್ನು ಮಾಡ್ತಾ ಹೋಗ್ತಾರೆ. ಆ ತುಳಸಿದಾಸರ ರಾಮಚರಿತ ಮಾನಸ, ಆ ಸೂರದಾಸರ ಸುರ್ಸಾಗರ್ ಮೇರು ಕೃತಿಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ತುಳಸಿದಾಸರ ರಾಮಚರಿತ ಮಾನಸ, ಸೂರದಾಸರ ಸುರ್ಸಾಗರ್ ಇವು ಮೇರು ಕೃತಿಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಮುಂದುವರೆದು ಈ ಮೊಘಲ್ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡ್ತಾ ಹೋಗೋಣ. ಈ ಮೊಘಲರ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಮೋಘ ಕೊಡುಗೆ ನೀಡಿದವರು ಯಾರಂದ್ರಪ್ಪ ಅಂದ್ರೆ ಅಕ್ಬರ್ ಮತ್ತು ಶಹಜಾನನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಈ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಹಳ ಕೊಡುಗೆ ಯಾರು ಕೊಡ್ತಾ ಹೋಗ್ತಾರಪ್ಪ ಅಂದ್ರೆ ಅಕ್ಬರ್ ಮತ್ತು ಶಹಜಾನ್ ಕೊಡ್ತಾ ಹೋಗ್ತಾನೆ. ಇವರು ನಿರ್ಮಿಸಿದಂಥ ಭವ್ಯವಾದ ಸ್ಮಾರಕಗಳು ಆ ಫತೇಪುರ್ ಸಿಕ್ರಿ, ಆಗ್ರಾ, ದೆಹಲಿಯಲ್ಲಿ ಕಾಣ್ತಾ ಹೋಗ್ತೀವಿ. ಇವು ಮೊಘಲರ ಒಂದು ರಾಜಧಾನಿಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಶಹಜಾನ್ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆಗ್ರಾದೊಳಗೆ ಅಕ್ಬರಿ ಮಹಲ್, ತಾಜ್ ಮಹಲ್, ಜಹಾಂಗೀರ್ ಮಹಲ್ ಎಂಬ ಕೋಟೆಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಲಾಹೋರ್ ಮತ್ತು ಅಲಹಾಬಾದ್ಗಳಲ್ಲಿ ಆಗ್ರಾದ ಮಾದರಿಯ ಒಂದು ಕೋಟೆಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಆ ಕೆಂಪು ಕೋಟೆಯನ್ನು ನಿರ್ಮಿಸಿ ಅದರೊಳಗೆ ದಿವಾನ್-ಇ ಖಾಸ್, ರಂಗ್ ಮಹಲ್, ಮಮ್ತಾಜ್ ಮಹಲ್, ಮೋತಿ ಮಸೀದಿ, ನಕ್ಕರ್ ಖಾನ, ಖಾಸ್ ಮಹಲ್ ಮುಂತಾದ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಇವುಗಳ ಅಲ್ಲದೆ ದೇಶದ ಅತ್ಯಂತ ದೊಡ್ಡದಾದಂಥ ಜಾಮಿಯಾ ಮಸೀದಿ ಸಹ ಈ ಶಹಜಾನ ಕಾಲದಲ್ಲಿ ದೆಹಲಿಯೊಳಗೆ ಪೂರ್ಣಗೊಂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಈ ಕೆಂಪು ಕೋಟೆಯನ್ನು ಮುಖ್ಯವಾಗಿ ಯಾರು ಕಟ್ಟಿಸ್ತಾ ಹೋಗ್ತಾರೆ? ಶಹಜಾನ್ ಕಟ್ಟಿಸ್ತಾ ಹೋಗ್ತಾನೆ. ಜೊತೆಗೆ ಈ ಒಂದು ದೇಶದ ಅತಿ ದೊಡ್ಡದಾದಂಥ ಜಾಮಿಯಾ ಮಸೀದಿ ಈ ಒಂದು ಶಹಜಾನ್ನ ಕಾಲಾವಧಿಯೊಳಗೆ ನಿರ್ಮಾಣ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಇದು ಮೊಘಲರ ಒಂದು ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡ್ತಾ ಹೋದ್ವಿ. ನಂತರದಲ್ಲಿ ಚಿತ್ರಕಲೆಯನ್ನು ನೋಡ್ತಾ ಹೋಗ್ತಾನೆ. ಈ ಒಂದು ಹುಮಾಯೂನ್ನ ಕಾಲದಲ್ಲಿ ಆ ಮೊಘಲರ ಒಂದು ಚಿತ್ರಕಲೆ ಏನಾಗ್ತದಪ್ಪ ಅಂದ್ರೆ ಪ್ರಾರಂಭ ಆಗ್ತದೆ. ಯಾರ ಒಂದು ಅವಧಿಯೊಳಗೆ? ಹುಮಾಯೂನ್ನ ಒಂದು ಕಾಲದೊಳಗೆ ಆ ಚಿತ್ರಕಲೆ ಪ್ರಾರಂಭವಾಗ್ತಾ ಹೋಗ್ತೈತಿ. ಆ ಪರ್ಷಿಯಾದ ಮಿರ್ ಸೈಯದ್ ಅಲಿ ಅಬ್ದುಸ್ಸಮದರ ನೆರವಿನಿಂದ ಆ ಚಿತ್ರಕಲಾ ಹಸ್ತಪ್ರತಿ ರಚನೆ ಮಾಡ್ತಾ ಹೋಗ್ತಾರೆ. ಈ ಒಂದು ಅಕ್ಬರ್ನ ಆಸ್ಥಾನದ 17 ಚಿತ್ರಗಾರರಲ್ಲಿ 13 ಚಿತ್ರಕಾರರು ಹಿಂದೂಗಳೇ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಲ್ಲಿ ಈ ಒಂದು ಅಕ್ಬರನು ಆಸ್ಥಾನದೊಳಗೆ 17 ಚಿತ್ರಗಾರರು, 13 ಎಷ್ಟಪ್ಪ ಅಂದ್ರೆ ಹಿಂದೂ ಚಿತ್ರಗಾರರು ಇರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಇನ್ನು 4 ಜನ ಬೇರೆಯ ಒಂದು ಧರ್ಮದವರನ್ನು ಕಾಣ್ತಾ ಹೋಗ್ತೀವಿ. ಅಂದರೆ 13 ಜನ ಹಿಂದೂಗಳನ್ನೇ ಕಾಣ್ತಾ ಹೋಗ್ತೀವಿ. ಯಾರ ಅವಧಿಯೊಳಗೆ? ಅಕ್ಬರ್ನ ಒಂದು ಅವಧಿಯೊಳಗೆ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ತಸ್ವತ್, ಪಸ್ವಾನ್, ಲಾಲಾ ಮುಕುಂದ್ ನೋಡ್ತಾ ಹೋಗ್ತೀವಿ. ಜಹಾಂಗೀರ್ನ ಆಸ್ಥಾನದೊಳಗೆ ಉಸ್ತಾದ್ ಮನ್ಸೂರ್,
ಅಫ್ಜಲ್ ಹಸನ್ ಎಂಬ ಚಿತ್ರಗಾರನ ನೋಡ್ತಾ ಹೋಗ್ತೀವಿ. ಇವರು ಹೆಚ್ಚಾಗಿ ಮೊಘಲ್ ದೊರೆಗಳ ಒಂದು ರಾಣಿಯರ ಬೃಹತ್ ಗಾತ್ರದ ಒಂದು ಚಿತ್ರಗಳನ್ನು ಬಿಡಿಸ್ತಾ ಹೋಗ್ತಾರೆ. ಇದಿಷ್ಟೇನಪ್ಪ ಅಂದ್ರೆ ಚಿತ್ರಕಲೆಯ ಬಗ್ಗೆ ನೋಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಈ ಮೊಘಲರ ಒಂದು ಕೊಡುಗೆಗಳು ಅಂದರೆ ಆಡಳಿತ ಪದ್ಧತಿ, ಕಂದಾಯ ವ್ಯವಸ್ಥೆ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಮತ್ತು ಕೊನೆಗೆ ಚಿತ್ರಕಲೆಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಈ ಒಂದು ತರಗತಿ ಇಷ್ಟಾರ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟಾರ ಲೈಕ್ ಮಾಡಿ, ಅಲ್ಲದೇ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.